ಅನುಮತಿ ಅಂದ್ರೆ ಏನೇನೆಲ್ಲ ಆಗತ್ತೆ? ಒಂದು, ಮನೆ ಮೇಲೆ ಕಲ್ಲು ಬೀಳುತ್ತವೆ ಅಂತ ಹೇಳುದು. ಎರಡನೇದು, ಮೈ ಮೇಲೆ ಇದ್ಕಿದ್ದಂಗೆ ಬೆಂಕಿ ಹಾಕೊಂಡಂಗೆ ಆಗೋದು. ಮೈ ಮೇಲೆ ಕೇರ ಬೀಳೋದು ಅಂದ್ರೆ ಗೆರೆಗಳು, ರಕ್ತ ಹರಿಯೋದು. ಆ ಸುತ್ತಮುತ್ತ ಇರುವ ವಸ್ತುಗಳೇ ಬೀಳುತ್ತೆ ಭಾನುಮತಿ, ಸುತ್ತ ಇಲ್ದಲೇ ಇರ್ತಕ್ಕಂಥದ್ದು ಬೀಳಲ್ಲ. ಈ ಮನೆಯಲ್ಲಿ ನೋಡಿ, ನೋಟು ಕೇಂದ್ರ ಸರ್ಕಾರ ಮಾಡಿರೋದು 500 ರೂಪಾಯಿ ಬಿದ್ದಿದೆ. ನಿಂಬೆಹಣ್ಣು ನೀವು ಕೇಳ್ತಾ ಇದ್ರಿ, ಅವ್ರ ಸುತ್ತಮುತ್ತ ಬೆಳೆದಿದ್ರೆ ಬೀಳುತ್ತೆ. ವಿಭೂತಿ ಪ್ರತಿ ಮನೆಯಲ್ಲೂ ಇದೆ, ಬೀಳುತ್ತೆ. ತಾಯ್ತ ಇನ್ನು ಸುತ್ತಮುತ್ತ ಈ ವಾಮಾಚಾರ ಮಾಟ ಮಂತ್ರ ಮಾಡೋದು, ಗಂಗೆಯ ನಿಲ್ಲಿದ್ದೇ ಇದೆ, ಬೀಳುತ್ತೆ. ಇಲ್ದಲೇ ಇರೋ ವಸ್ತುಗಳು ಏನಾರ ಬಿದ್ದವ? ಪೇಪರ್ ನಮ್ದೆ ಬಿದ್ದಿದೆ. ಇದು ಯಾಕೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ನಡೆಯುತ್ತೆ ಅಂದ್ರೆ ಮುಗ್ಧತೆ ಜಾಸ್ತಿ ಇದೆ, ಅವ್ರನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದು ಇನ್ನೂ ಜಾಸ್ತಿ ಇದ್ದಾರೆ. ವೇದಗಳ ಕಾಲದಿಂದಲೂ ಒಳ್ಳೇದಿದೆ, ಕೆಟ್ಟದ್ದು ಇದೆ, ದೇವ್ರಿದೆ, ದೆವ್ವ ಇದೆ, ಪಾಸಿಟಿವ್ ಇದೆ, ನೆಗೆಟಿವ್ ಇದೆ ಅನ್ನೋದು ಅರ್ಥ ಇದೆ. ಇವತ್ತಿನ ಬಂದಿರುವ ಈ ಸಮಸ್ಯೆಯಲ್ಲಿ ಬಾನಾಮತಿ ನಡೆಯುತ್ತಾ ನಡೆಯಲ್ವಾ? ಬಾನಾಮತಿ ನಡೆಯೋದಾದ್ರೆ ಉತ್ತರ ಕರ್ನಾಟಕದಲ್ಲೇ ಯಾಕೆ ನಡೆಯುತ್ತೆ, ಈ ಕಡೆ ಯಾಕೆ ನಡೆಯಲ್ಲ? ಹಾಗಾದ್ರೆ ಬಾನಾಮತಿ ಅಂದ್ರೆ ಏನೇನೆಲ್ಲ ಆಗತ್ತೆ? ಒಂದು, ಮನೆ ಮೇಲೆ ಕಲ್ಲು ಬೀಳುತ್ತವೆ ಅಂತ ಹೇಳುದು. ಎರಡನೇದು, ಮೈ ಮೇಲೆ ಇದ್ಕಿದ್ದಂಗೆ ಬೆಂಕಿ ಹಾಕೊಂಡಂಗೆ ಆಗೋದು. ಮೈ ಮೇಲೆ ಕೇರ ಬೀಳೋದು ಅಂದ್ರೆ ಗೆರೆಗಳು, ರಕ್ತ ಹರಿಯೋದು. ಇದಕ್ಕಿದ್ದಂಗೆ ಅವರು ಸುಮ್ಮನೆ ನಮ್ಮ ಮುಂದೆ ಕೂತಿರ್ತಾರೆ, ಅದೇನೋ ಗೊತ್ತಿಲ್ಲ, ಹಿಂಗಂತಾರೆ, ಬೆಂಕಿ ಅದು ರಕ್ತ ಹಂಗೆ ಗೆರೆ ಬಂದ್ಬಿಡ್ತವೆ. ನಾನು ನೇರವಾಗಿ ನೋಡಿದ್ ನನ್ನ ಮುಂದೆನೆ ಹಿಂಗ್ ಸುಮ್ಮನೆ ಏನೋ ಹಿಂಗಂತಾರೆ, ರಕ್ತ ಹರಿತಾ ಇರತ್ತೆ. ಇಲ್ಲೇನೋ ಹಂಗಂತಾರೆ, ನಮ್ಮನ್ನ ಅಟೆನ್ಷನ್ ಬೇರೆ ಕಡೆ ತಗೊಳ್ತಾರೆ. ನಾವು ಅಲ್ಲೇನೋ ಅಂತಿದ್ದಂಗೆ ಇಲ್ಲಿ ಹಿಂಗ್ ಅಂದಿರ್ತಾರೆ, ನೋಡಿ ಇಲ್ಲ ಅರಿತು ಅಂತ ಹೇಳಿ ರಕ್ತ ಬರ್ತಾ ಇದೆ ಅಂತ ಹೇಳ್ತಾರೆ. ಆಗ ನಾನು ಅಲ್ಲಿ ಒಳಪಡಿಸಿದಾಗ ಇಲ್ಲಿ ಕೈ ಎಟ್ಕಲ್ವಲ್ಲ, ಆ ಜಾಗದಲ್ಲಿ ಏನಾರ ಬರುತ್ತಾ ಅಂತ ನೋಡಿದ್ರೆ ಅವರಿಗೆ ಕೈ ಎಲ್ಲಿ ಎಟ್ಟುತ್ತಾ ಇದೆ ಅಲ್ಲಿ ಮಾತ್ರ ರಕ್ತ ಬರುತ್ತೆ, ಇನ್ ಬೇರೆ ಕಡೆ ಎಲ್ಲೂ ಕೂಡ ಬರಲ್ಲ. ಆ ಒಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಮೈ ಮೇಲೆ ಇದ್ದಕ್ಕಿದ್ದಂತೆ ರಕ್ತದ ಕಲೆಗಳು ಬೀಳೋದು, ರಕ್ತ ಬರೋದು. ಎರಡನೇದು, ಇದ್ದಕ್ಕಿದ್ದಂತೆ ಮನೆ ಒಳಗಡೆ ಕೂತಿದ್ರು, ಮನೆ ಇಲ್ಲೇ ಕೂತಿದ್ರು, ಕಲ್ಲು ಬೀಳೋದು. ಇದಕ್ಕಿದ್ದಂತೆ ಮೈ ಮೇಲಿನ ಬಟ್ಟೆ ಹರ್ಕೊಳ್ಳೋದು. ಇದಕ್ಕಿದ್ದಂತೆ ಆ ಸುತ್ತಮುತ್ತ ಸಿಗ್ತಕ್ಕಂಥ ವಸ್ತುಗಳು, ಕಲ್ಲಾಗ್ಲಿ, ನಿಂಬೆಹಣ್ಣಾಗ್ಲಿ, ಕುಂಕುಮ ಆಗ್ಲಿ ಬೀಳುವಂಥದ್ದು. ಆ ಬೀಳೋದಕ್ಕೆ ಇಲ್ಲಿ ಬೀಳ್ತಾ ಇದೆ ನೋಡಿ, ಕುಂಕುಮ ಬೀಳ್ತಾ ಇದೆ, ನಿಂಬೆಹಣ್ಣು ಬೀಳ್ತಾ ಇದೆ, ಇಲ್ಲಿ ವಿಭೂತಿ ಬೀಳ್ತಾ ಇದೆ ಅಂತ ಹೇಳಿ ಅಟೆನ್ಷನ್ ಡಿಸರ್ಡ್ ಆ ಕಡೆ ತರದು ದೇವರು ಮುನ್ಸ್ಕೊಂಡಿದೆ ಅಂತ ಹೇಳೋದು. ಈ ರೀತಿ ನಡೆಯುತ್ತೆ. ಇದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್, ನೈಜ ಎಕ್ಸಾಂಪಲ್ ಕೊಡ್ಲಿಕ್ಕೆ ತಯಾರಾಗಿದ್ದೀನಿ. ಬಳ್ಳಾರಿ ಜಿಲ್ಲೆಯ ಒಂದೂರಲ್ಲಿ ಇದಕ್ಕಿದ್ದಂಗೆ ಮದೆಗಳಿಗೆಲ್ಲ ಬೆಂಕಿ ಹತ್ಕೊಳ್ತಿತ್ತು. ಅಲ್ಲಿನ SP ಅವರು ನನಗೆ ಫೋನ್ ಮಾಡಿದ್ರು, ನಟರಾಜ್ ಬನ್ನಿ ಅಂತ. ನಾವು ಹೋಗಿ ನಿಂತ್ಕೊಂಡಾಗ್ಲೂ ಕೂಡ ಬೆಂಕಿ ಹತ್ಕೊಳ್ತು. ಇಡೀ ಮೀಡಿಯಾ ಇತ್ತು, ಮಾಧ್ಯಮದಲ್ಲಿ ಎಲ್ಲ ಮಾಧ್ಯಮಗಳಿದ್ರು, ಅಗ್ನಿಶಾಮಕ ಇತ್ತು, ಬೆಂಕಿ ಹತ್ಕೊಳ್ತು. ಹುಲಿಕಲ್ ನಟರಾಜ್ ಬಂದ್ಮೇಲೆ ಇನ್ನೂ ಬೆಂಕಿ ಜಾಸ್ತಿ ಆಯ್ತು ಅಂತ ಊರವ್ರು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಅವಾಗ SP ಇದ್ರು, ಸುಮ್ಮನಾದ್ವಿ. ಆಮೇಲೆ ಸಂಜೆವರೆಗೂ ನಾವೆಲ್ಲ ಇದ್ವಿ, ಬಗೆಹರಿಸ್ತೀವಿ, ಬೆಂಕಿ ಹೆಂಗ್ ಹತ್ಕೊಳುತ್ತೆ ಎಲ್ಲ ಹೇಳಿದ್ರು, ಕೇಳೋಂಥ ಸ್ಥಿತಿಲಿ ಜನ ಇರ್ಲಿಲ್ಲ. ಬೆಂಕಿ ಹೀಗೆ ಹತ್ಕೊಳ್ಳುತ್ತೆ ಅಂತ ಪ್ರಾಕ್ಟಿಕಲ್ ಮಾಡಿದ್ರು ಕೇಳೋಂಥ ಜನ ಇರ್ಲಿಲ್ಲ. ಹಾಗಿಲ್ದಲೇ ಇದ್ದಾಗ ನಾವು ಬರ್ತೀವಿ ನಾಳೆ ಅಂತ ಹೇಳಿ ಇಡೀ ರಾತ್ರಿ ನೀರಿನ ಟ್ಯಾಂಕಿ ಮೇಲೆ ಕ್ಯಾಮ್ರಾ ಇಟ್ಕೊಂಡು, ಒಬ್ಬ ಮಾಧ್ಯಮದ ಕ್ಯಾಮ್ರಾಮನ್ ಇಟ್ಕೊಂಡು ಕೂತ್ಕೊಂಡ್ವಿ. ಯಾಕೆಂದ್ರೆ ಅವ್ರು ಹೇಳಿದ್ರು ಬೆಳಗಿನ ಜಾವ 4 ಗಂಟೆಗಾಗತ್ತೆ, ಇಲ್ಲ ಮಧ್ಯಾಹ್ನ 12 ಗಂಟೆಗಾಗತ್ತೆ ಅಂತ ಹೇಳಿದ್ರು. ನಾವು ಬೆಳಗಿನ ಜಾವ 4 ಗಂಟೆಗೆ ಹೋಗಿ ಅಲ್ಲಿ ಕುತ್ಕೊಂಡಿದ್ವಿ ಕ್ಯಾಮ್ರಾ ಇಟ್ಕೊಂಡು. ಒಬ್ಬ ಹುಡುಗ ಬಹಿರ್ದೇಶಕ್ಕೆ ಹೋಗಕ್ ಬಂದು ಹೋದ್ಮೇಲೆ ಅಲ್ಲಿ ಚಂಬಲ್ಲಿಟ್ಟು ಹಿಂಗ್ ತಗೊಂಡು ಹಿಂಗ್ ಅಂದ್ಬಿಟ್ಟು ಹೋಗ್ಬಿಟ್ಟ ಅವನು. ಆ ಹುಡುಗನ ಕ್ಯಾಮ್ರಾ ರೆಸಲ್ಯೂಷನ್ ಇತ್ತು. ಆ ಹುಡುಗ ಯಾರು ಅಂತ ಹೇಳಿ ಹುಡುಕೊಂಡು ಹೋದಾಗ ಆ ಹುಡುಗನ ತಂದೆ ಕಾರಣ ಆಗಿದೆ. ಆ ಹುಡುಗನ ತಂದೆ ಯಾರು ಅಂತ ಹೇಳಿದ್ರೆ ಒಂದು ದೇವಸ್ಥಾನದ ಪೂಜಾರಿ. ಇದೆಲ್ಲ ಕಾರಣವನ್ನು ನಾವು ಹಿಡ್ಕೊಂಡು ಹೋಗಿ ಕೇಳಿದಾಗ ಆ ಊರಲ್ಲಿ 2 ಕೋಮುಗಳು ವರ್ಷಕ್ಕೊಂದ್ಸರಿ ಸಾಲ್ಮರಿ ಹಬ್ಬ ನಡಿಬೇಕಾಗಿತ್ತು. ಸಾಲ್ಮರಿ ಹಬ್ಬನ ನಿಲ್ಲಿಸ್ಬೇಕು ಅಂತ ಒಂದು ಕೋಮು ಇತ್ತು, ಕೋರ್ಟ್ಗೆಲ್ಲ ಹೋಗಿದ್ರು. ಇನ್ನೊಂದು ಕೋಮು ಸಾಲ್ಮರಿ ಹಬ್ಬ ನಡಿಲೇಬೇಕು ಅಂತ ಹೇಳಿ. ಸಾಲ್ಮರಿ ಹಬ್ಬ ಅಂದ್ರೆ ಏನು ಅಂದ್ರೆ ಊರೊಳಗಡೆ ಇರ್ತಕ್ಕಂಥ ದೇವಸ್ಥಾನದ ಊರೊಳಗಡೆ ಇರ್ತಕ್ಕಂಥ ದೇವಸ್ಥಾನ ಒಂದ್ರ ಪಕ್ಕ ಮರಿ ಕಟ್ಕೊಂಡು ಬರ್ಬೇಕು, ನಿಂತ್ಕೊಂಡು ಆ ತಲೆನ ಅವ್ರು ಯಾರಿಗೋ ಕೊಡ್ಬೇಕು. ಇದು ರಕ್ತ ಚರಂಡಿಯಲ್ಲಿ ಹರಿಬೇಕು, ರಕ್ತ ನದಿ ಹರಿದಂಗೆ ಹರಿಬೇಕು. ಆಗ ಅವರಿಗೆ ಖುಷಿ ಆಗ್ತಾ ಇತ್ತು. ಇನ್ನು ಕೆಲವರು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾಗ, ಡಿಪ್ರೆಷನ್ಗೆ ಹೋದಾಗ ಇನ್ನೊಂದು ಕೋಮ್ನವರು ಅದಕ್ಕೆ ಬೇಡ ಅಂತ ಹೇಳಿ ಕೇಸ್ ಹಾಕಿದ್ರು, ನಿಂತೋಗಿತ್ತು. ದೇವರು ಮುನ್ಸ್ಕೊಂಡು ಬೆಂಕಿ ಹತ್ತಿಸ್ತಾ ಇದ್ದಾರೆ ಅಂತ ಹೇಳಿ ಈ ತಂತ್ರವನ್ನು ಹುಡುಕಿದ್ರು. ಆದ್ರೆ ಆ ವ್ಯಕ್ತಿಯ ಹೆಸರನ್ನ ನಾವು ಹೇಳಿದ್ರೆ ದೊಡ್ಡ ಗೋಮುಗಲಮೆ ನಡೆಯತ್ತು. ಇಲ್ಲ, ನಾವು ಅದನ್ನ ನಡೆಸ್ದಂಗೆ ಬಂದ್ವಿ, ನಡೆಯಲ್ಲ ಅಂತ ಹೇಳಿದ್ವಿ. ಇವತ್ತು ನಡೆದಿಲ್ಲ. ಎಷ್ಟೋ ಕಡೆ ನಾನು ಬಾನಾಮತಿ ಏನ್ ನಡೀತಾ ಇದೆ, ಆ ಊರಲ್ಲಿ ಏನೇನೆಲ್ಲ ಆಗ್ತಾ ಇದೆ, ಅಲ್ಲಿಗೆ ಹೋಗಿ ನೇರವಾಗಿ ಅಲ್ಲಿ ಸಮಸ್ಯೆಯನ್ನು ಬಗೆಹರಿಸಿ ಬಂದಿದ್ದೀನಿ. ಆದರೆ ಕೆಲವು ಸತ್ಯಗಳನ್ನ ಹೇಳಿಲ್ಲ. ಈಗಲೂ ಕೂಡ ಹೊಳೆನರಸೀಪುರದ ಹತ್ರ ಬೆಂಕಿ ಚೌಡ್ನಳ್ಳಿ ಅಂತ ಇದೆ. ತಹಸೀಲ್ದಾರ್ ನಾವೆಲ್ಲ ಇದ್ದಾಗ ನಮ್ಮನ್ನೇ ಕೂಡ ಹಾಕಕ್ ನೋಡ್ಬಿಟ್ಟಿದ್ರು.
ಬೆಂಕಿ ಹತ್ಕೊಳ್ಳುತ್ತೆ. ಇಲ್ಲಿ ಬೆಂಚೌಡಲ್ಲಿ ಅಂತ ಈಗಲೂ ಇದೆ. 4 ಜನ ಜೀವಂತ ದೇವಸ್ಥಾನದೊಳಗಡೆ ಹಾಕಿ ಜೀವಂತ ದಹನ ಮಾಡ್ಬಿಟ್ಟಿದ್ರು. ಆಮೇಲೆ ನಾವು ಹೋದಾಗ ಅದೆಲ್ಲ ಸಮಸ್ಯೆಯನ್ನ ಬಗೆಹರಿಸಿದ್ವಿ. ಈಗ ಚೆನ್ನಾಗಿದೆ. ಇದು ಆ ಸುತ್ತಮುತ್ತ ಇರುವ ವಸ್ತುಗಳೇ ಬೀಳುತ್ತೆ ಭಾನುಮತಿ, ಸುತ್ತ ಇಲ್ದಲೇ ಇರ್ತಕ್ಕಂಥದ್ದು ಬೀಳಲ್ಲ. ಈ ಮನೆಯಲ್ಲಿ ನೋಡಿ, ನೋಟು ಕೇಂದ್ರ ಸರ್ಕಾರ ಮಾಡಿರೋದು 500 ರೂಪಾಯಿ ಬಿದ್ದಿದೆ. ನಿಂಬೆಹಣ್ಣು ನೀವು ಕೇಳ್ತಾ ಇದ್ರಿ, ಅವ್ರ ಸುತ್ತಮುತ್ತ ಬೆಳೆದಿದ್ರೆ ಬೀಳುತ್ತೆ. ವಿಭೂತಿ ಪ್ರತಿ ಮನೆಯಲ್ಲೂ ಇದೆ, ಬೀಳುತ್ತೆ. ತಾಯ್ತ ಇನ್ನು ಸುತ್ತಮುತ್ತ ಈ ವಾಮಾಚಾರ ಮಾಟ ಮಂತ್ರ ಮಾಡೋದು ಗಂಗೆಯ ನಿಲ್ಲಿದ್ದೇ ಇದೆ, ಬೀಳುತ್ತೆ. ಇಲ್ದಲೇ ಇರೋ ವಸ್ತುಗಳು ಏನಾರ ಬಿದ್ದ ಪೇಪರ್ ನಮ್ದೇ ಬಿದ್ದಿದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಯಾವುದೋ ಒಂದು ಮನಸ್ಸಿಗೆ ನೋವಾಗಿದೆ, ಆ ಮನಸ್ಸಿಗೆ ನೋವಾದಾಗ ಬೆಲೆ ಇಲ್ದಲೇ ಇದ್ದಾಗ ಈ ರೀತಿ ಕ್ರಿಯೆಗಳು ನಡೀತವೆ. ಇದನ್ನ ಬಾನಾಮತಿ ಅಂತೀವಿ. ಯಾಕೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ನಡೆಯುತ್ತೆ ಅಂದ್ರೆ ಮುಗ್ಧತೆ ಜಾಸ್ತಿ ಇದೆ. ಅವ್ರನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದು ಇನ್ನೂ ಜಾಸ್ತಿ ಇದ್ದಾರೆ. ಕೇರಿಗೊಬ್ಬ ಬೀದಿಗೊಬ್ಬ ಮುತ್ಯಗಳು ಉಟ್ಕೊಂಡಿದ್ದಾರೆ. ಪರೋಡಿಗಳ ರೀತಿಯಲ್ಲಿ ಮುತ್ಯಗಳು ಉಟ್ಕೊಂಡಿದ್ದಾರೆ. ಯಾಕೆಂದ್ರೆ ಮುಗ್ಧ ಜನರ ಎನ್ಕ್ಯಾಶ್ ಮಾಡ್ಕೊಳ್ಳಕ್ಕೆ ಇದು ಮೌಢ್ಯತೆ ಕಾನೂನು ಜಾರಿಗೆ ಬಂದಾಗ ಇವೆಲ್ಲವೂ ನಿಂತೋಗ್ತವೆ. ಬರೀ ಜಾರಿಗೆ ಬಂದ್ರೆ ಸಾಲದು, ಪ್ರತಿ ಹಳ್ಳಿನಲ್ಲಿ ಯುವಕರು ಉಟ್ಕೊಳ್ಬೇಕಾಗತ್ತೆ. ಇದರ ವಿರುದ್ಧ ಹೋರಾಟ ಮಾಡ್ಬೇಕಾಗತ್ತೆ. ನಮಸ್ಕಾರ.